ನಮಸ್ಕಾರ. ಮೊದಲಿಗೆ ಗಿರೀಶ್ ಸರ್ ಈ ಚಿತ್ರದ ನಿರ್ದೇಶಕರು, ಕಂಗ್ರಾಟ್ ಸರ್. ಯಾಕಂತಂದ್ರೆ ಒಂದು ಟ್ರೈಲರ್ ಅಲ್ಲೇ ಒಂದು ಸಿನಿಮಾ ಕಂಟೆಂಟ್ ನ ಬಹಳ ಬ್ಯೂಟಿಫುಲ್ ಆಗಿ ಕಟ್ ಮಾಡಿದ್ದಾರೆ. ಭೂಮಿ ಮತ್ತೆ ಆಕಾಶ, ಗಗನ, ಭೂಮಿಗೂ ಗಗನಕ್ಕೂ ಒಂದು ಅದ್ಭುತವಾದಂತಹ ಅವಿನಾಭಾವ ಸಂಬಂಧ ಇದೆ, ಒಂದು ಶ್ರೇಷ್ಠತೆ ಇದೆ. ಅವೆರಡು ಒಂದು ಪೊಯೆಟಿಕ್ ಟೈಟಲ್ ಅಂತ ನೆನ್ಬೋದು. ಆ ಒಂದು ಸಂಬಂಧವನ್ನ, ಆ ಒಂದು ಶ್ರೇಷ್ಠತೆಯನ್ನ ಸಾರುವಂತ ಒಂದು ಶೀರ್ಷಿಕೆ ಭುವನಂ ಗಗನಂ. ಆ ಒಂದು ಶೀರ್ಷಿಕೆಯನ್ನ ತೂಗುವಂತ ಒಂದು ಸಿನಿಮಾ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದಾಗ. ಯಾಕಂತಂದ್ರೆ ಬಹಳಷ್ಟು ಭಾವನೆ ಇದೆ, ಬಹಳಷ್ಟು ಒಂದು ಎಮೋಷನ್ಸ್ ಎದ್ದು ಕಾಣ್ತಾ ಇದೆ, ಅಂಡ್ ಕಮರ್ಷಿಯಲ್ ಆಗಿದೆ. ಅಂಡ್ ಇಬ್ರು ಶ್ರೇಷ್ಠ ನಟರು, ನನ್ನ ಫೇವರೇಟ್ ಆಕ್ಟರ್ಸ್ ಗಳಲ್ಲಿ ಖಂಡಿತ ಪ್ರಮೋದ್ ಸರ್ ಅವರು ಎಂತ ಅದ್ಭುತ ನಾಯಕ ನಟ ಅಂತಂದ್ರೆ, ಅವರ ಬಾಂಡ್ ರವಿ ಸಿನಿಮಾ ನೋಡಿದಾಗ್ಲೂ ಕೂಡ ನನ್ಗೆ ಅನ್ನಿಸ್ತು, ಪಾತ್ರದೊಳಗಡೆ ಅಷ್ಟು ಮಗ್ನರಾಗಿ ತಮ್ಮನ್ ತಾವು ಆ ಒಂದು ಪಾತ್ರ ಅನ್ಕೊಂಡು ಅಭಿನಯಿಸುವಂತ ಒಬ್ರು ನಟರು. ಅಂಡ್ ಪೃಥ್ವಿ ಅಂಬರ್ ಸರ್ ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮ್ ಮಾಡೋ ಅಂತ ಒಬ್ರು ನಾಯಕ. ಇಬ್ಬರನ್ನು ಕೂಡ ತೆರೆ ಮೇಲೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಗಿರೀಶ್ ಸರ್, ಕಂಗ್ರಾಟ್ ಸರ್. ಅಂಡ್ ನಮ್ಮ ನಿರ್ಮಾಪಕರು ಕಾಣಿಸುತ್ತೆ ಸರ್, ಅಷ್ಟು ರಿಚ್ ಆಗಿದೆ ಎಲ್ಲ, ಈಚ್ ಅಂಡ್ ಎವ್ರಿ ಫ್ರೇಮ್. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಗುಬ್ರಿ ವಿಜಯ್ ಸರ್, ಎಕ್ಸಲೆಂಟ್ ಆಗಿದೆ ರೀ ರೆಕಾರ್ಡಿಂಗ್ ಎಲ್ಲ. ಅಂಡ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋಂತ ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಅಂಡ್ ಅದ್ಭುತವಾದಂತ ಒಂದು ಸಿನಿಮಾ ಇದಾಗುತ್ತೆ. ಭೂಮಿನ ಮತ್ತೆ ಆಕಾಶನ ನಾವು ಯಾವಾಗ್ಲೂ ನೆನ್ಪಿಟ್ಕೋತೀವಲ್ಲ, ಆ ತರದ ನೆನ್ಪಿಟ್ಕೊಳ್ಳೋ ಅಂತ ದೊಡ್ಡ ಸಕ್ಸಸ್ ಈ ಸಿನಿಮಾ ಸಿಗ್ಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಶುಭವಾಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ತಿ ಸರ್.